ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೀನಾ ಹೂ ತೆಗಿತಾ ಇರ್ತಾಳೆ. ಅಲ್ಲಿಗೆ ಬಂದಂಥ ಶಾಂತಿ ಬೇಳೆಕಾಳು ಎಲ್ಲ ಹೊರಗಡೆ ತೆಗೆದಿಟ್ಬಿಟ್ಟು ಹೂ ಮಾತ್ರ ಫ್ರಿಡ್ಜಲ್ಲಿಡು ಅಂತ ಹೇಳ್ತಾಳೆ. ಆಗ ಮೀನಾ ಹೊರಗಿದ್ರೆ ಹೂ ಬಾಡೋಗುತ್ತಲ್ವ ಅತ್ತೆ ಅಂತ ಹೇಳ್ತಾಳೆ. ಮನೆನೇ ಬಾಡೋಗ್ತಿದೆಯಲ್ಲಮ್ಮ, ಅದನ್ನ ಯಾರ ಹತ್ರ ಹೇಳೋಣ ಅಂತ ಹೇಳಿದಾಗ, ಮನೇನ ಒದ್ದೆ ಬಟ್ಟೆನಲ್ಲಿ ಕಟ್ಕೊಟ್ಟು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಅಂತ ಮೀನಾ ಹೇಳ್ತಾಳೆ. ನನಗೆ ಕೌಂಟ್ರಾ ಅಂತ ಕೇಳ್ತಾಳೆ. ಆಗ ಹಾಗೇನಿಲ್ಲ ಅತ್ತೆ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಶಾಂತಿ ಚಾರ್ಜ್ ಹಾಕ್ಲಿಕ್ಕೆ ಅಂತ ನೋಡ್ತಾ ಇರ್ತಾಳೆ ಮೊಬೈಲ. ಅಷ್ಟರೊಳಗಡೆ ಶೀಲಾ ಮನೆಗೆ ಬರ್ತಾಳೆ. ಅವಳು ನೋಡ್ಬಿಟ್ಟು ಅಯ್ಯೋ ಬನ್ನಿ ಬೀಗ್ರೆ ಅಂತ ಹೋಗ್ಬಿಟ್ಟು ಸೋಫಾ ಮೇಲೆ ಕೂರಿಸ್ತಾಳೆ. ರೋಹಿಣಿ ಬರ್ತಾಳೆ ಅಲ್ಲಿಗೆ ಕಾಫಿ ತರಲಿಕ್ಕೆ ಅಂತ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ನಾನಾ ಅತ್ತೆ ಅಂತ ಕೇಳ್ತಾಳೆ. ಓ ನಿನ್ನೆ ಕೈ ಮುರಿದೋಯ್ತು ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಹೇಳಿದಾಗ, ನಾನಾ ಅಂತ ಕೇಳಿದಾಗ, ಮತ್ತೆ ನೆಟ್ಟಗಿರೋ ಕೈನಲ್ಲಿ ಹೋಗಿ ಕಾಫಿ ಹೋಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ನೆಕ್ಸ್ಟು ಶೀಲಾ ಹಾಗೆ ಶಾಂತಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಹೂ ಅಮ್ಮ ಅಂತ ಕೇಳ್ಕೊಂಡು ಒಬ್ಳು ಮನೆಗೆ ಬರ್ತಾಳೆ. ಹೂ ಅಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ, ನೀನೇ ಕಣಮ್ಮ ಹೂವಮ್ಮ, ಹೂ ಕೇಳಿದ್ದೆ ಬಾರಮ್ಮ ಕೊಡು ಅಂತ ಕೇಳ್ತಾಳೆ. ನಾನು ಹೂವಮ್ಮ ಅಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಹಾಲಮ್ಮನ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹಿಂದಗಡೆ ಮನೆಯಲ್ಲಿ ಇರೋ ಮೀನಾಕ್ಷಮ್ಮ ಅಂತ ಹೇಳ್ಬಿಟ್ಟು ನನಗೆ ಹೂ ಬೇಕಿತ್ತು ಕೊಡಿ ಅಂತ ಕೇಳ್ತಾಳೆ. ನಿಮ್ಮ ಹೂವಮ್ಮ ಬೀದಿಯೆಲ್ಲ ತಿರುಗಾಡ್ತಿದೆ, ಅವಳು ಬಂದಮೇಲೆ ಹೇಳ್ತೀನಿ ಇಸ್ಕೊಂಡು ಹೋಗಿ ಅಂತ ಅಂದಾಗ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಕಾಯೋಕ್ಕಾಗಲ್ಲ, ನೀವೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಶಾಂತಿ ಇದೊಳ್ಳೆ ಗ್ರಾಚಾರ ಬಂತಲ್ಲ ಅಂದಾಗ, ಹೋಗ್ಲಿ ಕೊಡಿ ಬೀಗ್ರಿ ಅಂತ ಶಾಂತಿ ಹೇಳ್ತಾಳೆ. ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತಲೂ ಕೇಳ್ತಾಳೆ. ಬಂದೆ ಅಂತ ಹೋಗ್ಬಿಟ್ಟು ಹೂ ತಂದ್ಬಿಟ್ಟು ತಗೋ ಅಂತ ಹೇಳ್ಕೊಡ್ತಾಳೆ. ಇದರಲ್ಲಿ ಇಷ್ಟೊಂದಿದೆ, ನನಗೆ ಇಷ್ಟೊಂದು ಬೇಡ, 2 ಮೊಳ ಸಾಕು, ಅಳತೆ ಅಂತ ಹೇಳಿದಾಗ, ನಾಳೆನೂ 5 ಮೊಳ ಬೇಕು, ರೇಟ್ ಕಡಿಮೆ ಮಾಡ್ಕೊಳ್ಳಿ, ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲ ಕೂಡ ನನಗೂ ಒಂದು 2 ಮೊಳ ಹೂ ಬೇಕಿತ್ತು, ಸಂಜೆ ಮನೆಯಲ್ಲಿ ಪೂಜೆ ಇದೆ, ನೀವೇ ಅಳದು ಕೊಟ್ಬಿಡಿ ಅಂತ ಕೇಳ್ತಾಳೆ. ಆಗ ಶಾಂತಿ ಸರಿ ಅಂತ ಆಯಿತು ಅಂತ ಹೇಳಿ ಅವ್ರಿಗೂ ಕೂಡ 2 ಮೊಳ ಅಳದ್ಬಿಟ್ಟು ಕೊಡ್ತಾಳೆ. ನೆಕ್ಸ್ಟು ರೋಹಿಣಿ ಕೊಂಡು ಕೊಡ್ತಾಳೆ. ಇಲ್ಲಾಗೆ ಆಂಟಿ ತಗೊಳ್ಳಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅತ್ತೆ ನೀವು ತಗೊಳ್ಳಿ ಅಂತ ಹೇಳಿದಾಗ, ನನಗೆ ಬೇಡ ಹೋಗಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ರೋಹಿಣಿನ ಅಲ್ಲಿಂದ ಕಳಿಸ್ತಾಳೆ. ಶೀಲಾ ಮಗಳಿಗೆ ಬುದ್ಧಿ ಹೇಳಿದ್ನಲ್ಲ, ಹಾಗಾಗಿ ಹೇಗಿದ್ದಾಳೆ, ಹೊಂದ್ಕೊಂಡು ಹೋಗ್ತಾ ಇದ್ದಾಳ, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಬೀಗ್ರೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಹೌದಾ, ನೀವೆಲ್ಲಿ ಕಳಿಸೋದೇ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಅನ್ಬೇಕಾದ್ರೇ ಶ್ರುತಿ ಎಂಟ್ರಿ ಆಗ್ತಾಳೆ. ಶ್ರುತಿ ಹಾಗೆ ರವಿ ಮನೆಗೆ ಬರ್ತಾರೆ. ಓ ನೀನು ಬುದ್ಧಿ ಹೇಳ್ದಮ್ಮ, ನೀನು ನನಗೆ ಬುದ್ಧಿ ಹೇಳಿದೆ, ನನಗೆ ಬುದ್ಧಿ ಹೇಳೋವಷ್ಟು ಬುದ್ಧಿ ಇದೆಯಾ ಅಮ್ಮ, ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ ಇಲ್ಲಿಗೆ? ಪ್ಲ್ಯಾನ್ ಮಾಡ್ತೀನಮ್ಮ ಅಂತ ಶೀಲಾ ಕೇಳ್ತಾಳೆ. ಆಗ ನೀನೇ ಹೇಳಬೇಕು ಅಂತ ಶ್ರುತಿ ಹೇಳ್ತಾಳೆ. ನೀವು ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೊಂಡ್ರಿ ಹೇಳ್ತಾಳೆ. ಆಗ ಕೂಡ ನಾನು ಅವತ್ತು ಕೇಳಿದಾಗ ನೀವೇನಂತ ಹೇಳಿದ್ರಿ, ಹಾಗೆ ಮಾವ ಏನಂತ ಹೇಳಿದ್ರು ಅತ್ತೆ, ಸುಳ್ಳು, ಇಂಥ ಮನೆ ಹೊಡೆಯೋಂಥ ಕೆಲಸ ಯಾಕೆ ಮಾಡಿದ್ರಿ ನೀವು ಅಂದರೆ, ನೀವು ಕೂಡ ಹೀಗೆ ಮಾತಾಡೋದು ಅಂತ ಕೇಳಿದಾಗ, ಯಾರೇ ಆದರೂ ಹೇಗೆ ನಮ್ಮ ಮಾತಾಡೋದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಈ ಸುಳ್ಳು ಏನು ಸಿಕ್ತು ನಿಮಗೆ ಅದರಿಂದ? ಬಂದಾಗಲೆಲ್ಲ ಖುಷಿಯಾಗಿ ನಗ್ನಗ್ತಾ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಅದು ಇರೋಲ್ಲ, ಅಮ್ಮನಾಗಿ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬಂದಂಗೆ ಬಾ, ಬರೋಕ್ಕೆ ಹೋಗ್ಬೇಡ, ಅಂದಂಗೆ ಜ್ಯುವೆಲ್ಸ್ ಬೇಕಿದ್ರೆ ಹೊರಟೋಗು ಅಂತ ಹೇಳ್ತಾಳೆ. ಆವಾಗ ಶಾಂತಿ ಅಯ್ಯೋ ಶ್ರುತಿ ಜಗಳ ಹಾಗೆಲ್ಲ ಮಾಡ್ಕೋಬಾರ್ದಮ್ಮ ಅಂತ ಹೇಳ್ತಾಳೆ. ಶಾಂತಿ ಮಗಳನ್ನ ನೋಡೋಕೆ ಬಂದರೆ ಹೀಗೆ ಅವಮಾನ ಮಾಡೋದು, ಸರಿಯಾದ ಮರ್ಯಾದೆನೇ ಕೊಡ್ತಾ ಇದೆಯಾ ಕಣೆ, ಬರ್ತೀನಿ ಹೂವಮ್ಮ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳಿ ಹೋಗ್ತಾಳೆ. ಇದರಿಂದ ಶಾಂತಿಗೆ ಬೇಜಾರಾಗುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ.